ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಬ್ಬೊಬ್ಬ 1,24,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟರು 3 ವರ್ಷದಲ್ಲಿ. ಇನ್ನು ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಇನ್ನು ಒಂದು ಕುಟುಂಬದಲ್ಲಿ 4 ಜನ ಇರ್ತೀವಲ್ಲ, ಆ 4 ಜನಕ್ಕೆ 4 ಲಕ್ಷ ರೂಪಾಯಿ ಸಾಲವನ್ನ ನಮ್ಮ ತಲೆ ಮೇಲೆ ಹೇರುವಂತ ಕೆಲಸವನ್ನ ಈ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂಥದ್ನ ತಾವು ಯಾವತ್ತೂ ಕೂಡ ಮರೆಯುವಾಗಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲರ ಆಶಾ ಕಿರಣ ಇವತ್ತು ಕುಮಾರಣ್ಣರವ್ರನ್ನ ಎಷ್ಟು ಪ್ರೀತಿಸ್ತೀರಿ, ದೇವೇಗೌಡರು ಸಾಹೇಬ್ರನ್ನ ಎಷ್ಟು ಪ್ರೀತಿಸ್ತೀರಿ, ಅಷ್ಟೇ ಪ್ರೀತಿಯನ್ನ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ತೋರಿಸ್ತಾ ಇರ್ತಕ್ಕಂಥದಕ್ಕೆ ನಿಮ್ಮೆಲ್ಲರಿಗೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿರ್ತೇವೆ. ಆದಷ್ಟು ಬೇಗ ಏನು JDS ಅಂದ್ರೆ ಕುಟುಂಬ ಅಂತ ಹೇಳಿದ್ಮೇಲೆ ಅಣ್ಣ, ತಮ್ಮ, ತಂದೆ, ಮಗ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ಅದಕ್ಕೋಸ್ಕರನೇ ಅರ್ಧ ದಿವಸ ಕುಮಾರಣ್ಣರವರ ನೇತೃತ್ವದಲ್ಲಿ, ಮಾನ್ಯ ನಮ್ಮ ನಿಖಿಲ್ ಕುಮಾರಸ್ವಾಮಿ ರವರ ನೇತೃತ್ವದಲ್ಲಿ, ನಮ್ಮ ಹರೀಶ್ ಅವರ ನೇತೃತ್ವದಲ್ಲಿ, ಅಶ್ವಿನ್ ಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ ದೇವೇಗೌಡರು ಸಾಹೇಬ್ರ ಆಶೀರ್ವಾದದಲ್ಲಿ, ಪಿರಿಯಾಪಟ್ಟಣದ ಜನತೆಯ ಆಶೀರ್ವಾದದಿಂದ ಮತ್ತೊಮ್ಮೆ JDS ಪಿರಿಯಾಪಟ್ಟಣದಲ್ಲಿ ಗೆಲ್ಲಿಸುವಂತ ಕಾರ್ಯಕ್ರಮವನ್ನ ಇನ್ನು 15 ದಿವಸದೊಳಗೆ ಇತ್ಯರ್ಥ ಮಾಡ್ತೇವೆ ಎನ್ನುವಂತ ಮಾತು ಹೇಳಿ ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಮಾತು